ತುಮಕೂರಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ ಹುಲಿಯೂರು ದುರ್ಗದ ಹತ್ರ ದೊಡ್ಡ ಕೊಪ್ಪಲು ಅಂತ ಊರು ಸಿಗುತ್ತೆ. ಇದೇ ಊರಲ್ಲಿ ನಮ್ಮ ದಕ್ಷ IAS ಅಧಿಕಾರಿ DK ರವಿ ಹುಟ್ಟು ಬೆಳೆದಿದ್ದಂಥ ಊರು. ಹೇಗಿದೆ ಅಂತ ನೋಡೋಣ ಬನ್ನಿ. DK ರವಿ ಅವ್ರ ಬಗ್ಗೆ ತಿಳಿಸ್ಬೇಕಾದಂಥದ್ದು ಏನೂ ಇಲ್ಲ, ಎಲ್ಲರಿಗೂ ಗೊತ್ತಿರೋ ವಿಷಯ. ಇಂಥ ದಕ್ಷ ಅಧಿಕಾರಿ, ಪ್ರಾಮಾಣಿಕ ಅಧಿಕಾರಿ, ಇಂಥ ಕುಗ್ರಾಮದಲ್ಲಿ ಯಾವುದೇ ಸಪೋರ್ಟ್ ಇಲ್ಲದೆ ವಿದ್ಯಾಭ್ಯಾಸ ಮಾಡಿ ಅಂಥ ಒಳ್ಳೆ ಉನ್ನತ ಅಧಿಕಾರಿಯಾಗಿದ್ದು ನಮ್ಮ ತುಮಕೂರಿಗೆ ಒಂದು ಹೆಮ್ಮೆ. ದುರಾದೃಷ್ಟ ನಮ್ಮ ಜೊತೆ ಅವರಿಲ್ಲ ಅನ್ನೋದೇ ತುಂಬ ಬೇಜಾರಾಗೋ ಸಂಗತಿ. ಇಂಥ ವ್ಯಕ್ತಿಗಳು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಮತ್ತೆ ಹುಟ್ಟಿ ಈ ರೀತಿ ಸಾಧನೆ ಮಾಡಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಸಾಧ್ಯವಾದರೆ ಮಕ್ಕಳನ್ನ ಈ ಥರ ಪ್ಲೇಸ್ಗೆಲ್ಲ ಕರ್ಕೊಂಡೋಗಿ ಈ ಥರ ಜಾಗ ನೋಡಿದಾಗ ಮಕ್ಳಿಗೂ ಒಂದು ಇನ್ಸ್ಪಿರೇಷನ್ ಆಗುತ್ತೆ. ತುಂಬ ಚೆನ್ನಾಗಿದೆ, ಹೋಗಿ ಬನ್ನಿ. ನೋಡಿ, ಈಗ ನಾವು ದೊಡ್ಡ ಕೊಪ್ಪಳಿಗೆ ಹೋಗ್ತಾ ಇದ್ದೀವಿ. DK ರವಿ ಅವರ ಊರಿದು. ದಕ್ಷ ಅಧಿಕಾರಿ DK ರವಿ ಅವರು. ಇಂಥ ಕುಗ್ರಾಮದಲ್ಲೂ ಸಹ ಅವರು ಇಷ್ಟೊಂದು ಸಾಧನೆ ಮಾಡಿದ್ದಾರೆ ಅಂದರೆ ಸಾಧನೆ ಮೆಚ್ಚಬೇಕಾದ್ದು. ದೊಡ್ಡ ಕೊಪ್ಪಳ ಹೋಗೋದಂಗೆ ಇದು DK ರವಿ ಅವ್ರ ಸಮಾಧಿ ಎಲ್ಲಿ ಬರುತ್ತಾ? ಈ ಕಡೆನಾ? ಅವ್ರ ಮನೆಯಲ್ಲಿ ಬರುತ್ತೆ. ಹೌದಾ? ಇದು ಹಾಂ 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 ಪಾಪ ವಿಡಿಯೋ ಎತ್ ಕಡೆ ತಾಯಿಯವರಿದ್ರೆ ಮಾತಾಡಿಸಿ. ಇಲ್ಲ ಸರ್, ಈಗ ತಿನ್ಕೊಂಡು ಬಂದ್ವಿ. ಟೀ ಕಾಫಿ ಏನು ಬೇಡ್ರಿ. ಹೌದಾ? ಹಾಂ ಹಾಂ. ಹಾಂ ಸರ್. ನೋಡಿ, DK ರವಿ ಅವರನ್ನ ಎಷ್ಟು ಭಾವನಿಕೆಯಿಂದ ಮಾತಾಡಿಸ್ತಾರೆ ನಮ್ಮನ್ನು. ನಾವು ಯಾರೋ ಅವ್ರು ಯಾವ್ದಾದ್ರು ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ನೋಡಿ. ನೋಡಿ, ಇದು DK ರವಿ ಅವರ ತಾಯಿ ಈಗಲೂ ಸಹ ಅವ್ರನ್ನ ನೆನೆಸ್ಕೊಂಡು ಕಣ್ಣಲ್ಲಿ ನೀರು ಹಾಕಂತಾರೆ. ಅವ್ರು ನೋಡಿದ್ರೆ ತುಂಬ ಬೇಜಾರಾಗುತ್ತೆ ಮಾತ್ರ. ನೋಡಿ, ಇದೇ DK ರವಿ ಅವರ ಸಮಾಧಿ. ಅಯ್ಯೋ ಪಾಪ, ಒಟ್ಟೂರಿತಲ್ಲ ಸುಮ ನೋಡಿದ್ರೆ. ಸುಮಾ, ಇಂಥ ಅಧಿಕಾರಿ ಕುಂಟವ್ರು ಇವತ್ತು. ಆ ಭಗವಂತನಿಗೂ ಸಹ ಒಳ್ಳೆಯ ವ್ಯಕ್ತಿಗಳ ಮೇಲೆ ಪ್ರೀತಿಯಾಗಿ ಭೂಮಿ ಮೇಲಿಂದ ತನ್ನ ಹತ್ರಕ್ಕೆ ಬೇಗನೆ ಕಲಿಸ್ಕೊಂತಾನೆ. ಇದು ಒಂದು ಉದಾಹರಣೆ. ಎಲ್ಲರಿಗೂ ಧನ್ಯವಾದಗಳು.